ಈ ಕ್ರೋಧಿ ಸಂವತ್ಸರದ ವೈಶಾಖ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಜೂನ್ 2ನೇ ತಾರೀಕು ಭಾನುವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ಅಪರಾ ಏಕಾದಶಿ ಅಂತ ಕರೀತಾರೆ. ಅಂದರೆ ಇಂತಹ ಅಪರಾ ಏಕಾದಶಿ ನಾಡಿದ್ದು ಜೂನ್ 2ನೇ ತಾರೀಕು ಭಾನುವಾರದಂದು ಬರ್ತಾ ಇದೆ. ಈ ಏಕಾದಶಿಯ ಮಹಾತ್ಮೆಯನ್ನು ಪುರಾಣಗಳು ಈ ರೀತಿ ತಿಳಿಸ್ಕೊಂಡು ಹೋಗ್ತವೆ. ನಿಜವಾಗಲೂ ಇದಕ್ಕೆ ಅಪರ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಇದು ಅಪಾರ ಆದದ್ದರಿಂದಾಗಿ ಅಪರ ಅಂತ ಇದನ್ನು ಕೃಷ್ಣ ಧರ್ಮರಾಜನಿಗೆ ತಿಳಿಸ್ತಾನೆ. ಅಪರ ನಾಮ ರಾಜೇಂದ್ರ ಅಪಾರ ಫಲದಾಯಿನಿ ಲೋಕೆ ಪ್ರಸಿದ್ಧತಾ ಯಾತಿ ಅಪರಾಂ ಎಷ್ಟು ಸೇವತೆ. ವಾಸ್ತವಿಕವಾಗಿ ಯಾರು ಈ ಏಕಾದಶಿಯಂದು ಉಪವಾಸ ಮುಂತಾದವುಗಳನ್ನು ಮಾಡ್ತಾರೆ ಅವರಿಗೆ ಅಪಾರ ಫಲ ಬರ್ತದೆ ಅಂತ. ಈ ರೀತಿ ತುಂಬ ಫಲವನ್ನು ತಂದುಕೊಡುವುದರಿಂದಾಗಿ ಆ ಅಪಾರ ಅನ್ನುವಂಥದ್ದೇ ಅಪರ ಅಂತಾಗಿದೆ. ಅಷ್ಟು ಮಾತ್ರ ಅಲ್ಲ, ಇದು ಲೋಕದಲ್ಲಿ ಪ್ರಸಿದ್ಧಿಯನ್ನು ತಂದುಕೊಡ್ತದೆ. ಈ ಏಕಾದಶಿಯನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ ಅವರು ಈ ಲೋಕದಲ್ಲಿ ಕೂಡ ಪ್ರಸಿದ್ಧಿ, ಒಳ್ಳೆಯ ಕೀರ್ತಿಯನ್ನು ಹೊಂದುವವರಾಗ್ತಾರೆ ಅಂತ ತಿಳಿಸ್ತಾ, ಈ ಏಕಾದಶಿ ನಮಗೆ ಅಪಾರ ಫಲವನ್ನು ತಂದುಕೊಡ್ತದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಎಂತಹ ಪಾಪಗಳನ್ನು ಪರಿಹರಿಸುವ ಶಕ್ತಿ ಇದೆ ಇದಕ್ಕೆ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಏಕಾದಶಿಗಳಿಗೂ ಇರುವಂತಹದ್ದೇ ಅದು. ಇದಕ್ಕೆ ವಿಶೇಷವಾಗಿ ಕೆಲವೊಂದು ಹೇಳ್ಸ್ಕೊಂಡು ಹೋಗ್ತಾರೆ. ಬ್ರಹ್ಮಹತ್ಯಾಭಿಭೂತೋಪಿ ಗೋತ್ರ ಭ್ರೂಣ ತಥಾ ಪರಾಪವಾದವಾದೀ ಚ ಪರಸ್ತ್ರೀರಸಿಕೋಪಿ ಚ ಅಪರಾ ಸೇವನಾತ್ ರಾಜನ್ ವಿಪಾತ್ಮ ಭವತಿ ಧ್ರುವಂ. ಯಾರು ಬ್ರಹ್ಮಹತ್ಯೆಯನ್ನು ಮಾಡಿದ್ದಾರೆ, ಬ್ರಹ್ಮಹತ್ಯೆ ಅಂತೇಳಿದರೆ ಯಾರು ಭಗವದ್ಭಕ್ತರಾದಂತಹ ಬ್ರಾಹ್ಮಣರಿದ್ದಾರೆ ಅವರನ್ನು ಕೊಲ್ಲುವಂಥದ್ದು, ಅವರಿಗೆ ಹಿಂಸಿಸುವಂಥದ್ದು, ಅಥವಾ ಭಗವಂತನ ದೇವಾಲಯಗಳನ್ನು ನಾಶಗೊಳಿಸುವಂಥದ್ದು, ಅಥವಾ ದೇವರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಜಗತ್ತಿನಲ್ಲಿ ಪ್ರಚಾರ ಮಾಡುವಂಥದ್ದು, ವೇದವನ್ನು ನಿಂದನೆಯನ್ನು ಮಾಡುವಂಥದ್ದು, ಇವೆಲ್ಲವೂ ಕೂಡ ಬ್ರಹ್ಮಹತ್ಯೆಯೇ. ಇಂತಹ ಬ್ರಹ್ಮಹತ್ಯೆಯಿಂದ ಉಂಟಾಗುವಂತಹ ಪಾಪವನ್ನು ಕೂಡ ಪರಿಹರಿಸುವ ಶಕ್ತಿ ಇದಕ್ಕಿದೆ. ಅದೇ ರೀತಿ ಯಾವ ವ್ಯಕ್ತಿ ಒಂದು ಒಳ್ಳೆಯ ಕುಲ, ಆ ಒಳ್ಳೆಯ ಕುಲವನ್ನು ನಾಶ ಮಾಡ್ತಾನೆ, ಯಾರು ಭ್ರೂಣ ಹತ್ಯೆಯನ್ನು ಮಾಡ್ತಾನೆ, ಅದೇ ರೀತಿ ಯಾರು ಇನ್ನೊಬ್ಬರ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹಾಕಿ ಅದರ ಬಗ್ಗೆನೇ ತಾನು ಊರಲ್ಲೆಲ್ಲ ಪ್ರಚಾರ ಮಾಡ್ಕೊಂಡು ಬರ್ತಾ ಇರ್ತಾನೆ, ಅದೇ ರೀತಿ ಯಾರು ಪರಸ್ತ್ರೀಯರಲ್ಲಿ ಅಂದರೆ ತನ್ನ ಪತ್ನಿಯಲ್ಲ ಬೇರೆ ಹೆಣ್ಣಿನಲ್ಲಿ ಬಹಳ ಆಸಕ್ತಿ ಉಳ್ಳವನಾಗಿರ್ತಾನೆ, ಅವಳ ಸಂಘವನ್ನು ಮಾಡ್ತಾನೆ, ಇಂಥ ವ್ಯಕ್ತಿ ಇವರೆಲ್ಲರೂ ಕೂಡ ತಾವು ಪಾಪವನ್ನು ಮಾಡಿ ಆಮೇಲೆ ಅವರಿಗೆ ಆ ತಪ್ಪಿನ ಅರಿವಾಗಿ ಅಯ್ಯೋ ನಮ್ಮಿಂದ ಇಂಥ ಪಾಪ ಆಗಿದೆಯಲ್ವಾ ಅಂತ ಇನ್ನು ಮುಂದೆ ಮಾಡುವುದಿಲ್ಲ ಅಂತ ಎಣಿಸಿ ಹಿಂದೆ ತಾವು ಮಾಡಿದ ಪಾಪ ಏನಿದೆ ಆ ಪಾಪಕ್ಕೆ ಪ್ರಾಯಶ್ಚಿತ್ತ ರೂಪವಾಗಿ ಅಯ್ಯೋ ನಾನು ತಪ್ಪು ಮಾಡಿದ್ದೇನೆ, ಅದಕ್ಕೆ ಏನು ಮಾಡೋದು ಅಂತ ಈ ಅಪರಾ ಏಕಾದಶಿ ಎಂದು ಉಪವಾಸವನ್ನು ಮಾಡಿ ಈ ವ್ರತವನ್ನು ಆಚರಣೆ ಮಾಡಿದರೆ ಅವರು ಅಂಥ ಪಾಪದಿಂದ ಪರಿಹಾರವನ್ನು ಹೊಂದುತ್ತಾರೆ ಅಂತ ಕೃಷ್ಣ ತಿಳಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ಈ ಅಪರಾ ಏಕಾದಶಿ ಈ ನೆಂಥಂಥ ಪಾಪಗಳನ್ನು ಪರಿಹಾರ ಮಾಡುತ್ತದೆ ಅಂತ ಹೇಳಿದ್ರೆ, ಅಂದರೆ ವಿಶೇಷವಾಗಿ ಕೂಟಸಾಕ್ಷ್ಯಂ ಮಾನಕೂಟಂ ತುಲಾಕೂಟಂ ಕರೋತಿ ಯಃ ಕೂಟವೇದಂ ಪಠೇದ್ವಿಪ್ರಃ ಕೂಟಶಾಸ್ತ್ರಂ ಕರೋತಿ ಚ ಜ್ಯೋತಿಷೀ ಕೂಟಗಣಕಃ ಕೂಟಾಯುರ್ವೇದಕೋಭಿಷಕ್ ಕೂಟಸಾಕ್ಷಿ ಸಮಾಖ್ಯೇತೆ ವಿಜ್ಞೇಯ ನರಕೌಕಸಃ ಅಪರಾತ್ ಸೇವನಾತ್ ರಾಜನ್ ಪಾಪಮುಕ್ತ ಭವಂತಿ ತೇ. ಯಾರು ಒಬ್ಬ ವ್ಯಕ್ತಿಯ ಬಗ್ಗೆ, ಒಬ್ಬ ಒಳ್ಳೆ ವ್ಯಕ್ತಿ, ಸಜ್ಜನ ವ್ಯಕ್ತಿ, ಆ ವ್ಯಕ್ತಿಯ ಬಗ್ಗೆ ಕೋರ್ಟಿನಲ್ಲಿ ಸುಳ್ಳು ಸಾಕ್ಷಿಯನ್ನು ಹೇಳ್ತಾನೆ, ನಿಜವಾಗಲೂ ಕೂಡ ಇದು ಮಹಾಪಾಪ. ಯಾಕಂತ ಹೇಳಿದ್ರೆ ಆ ಒಳ್ಳೆ ವ್ಯಕ್ತಿಯ ಜೀವನವನ್ನೇ ಹಾಳು ಮಾಡ್ತಾ ಇರುವಂಥದ್ದು. ಒಂದೊಮ್ಮೆ ಅಂಥ ಪಾಪವನ್ನು ಮಾಡಿದರೆ, ಅದೇ ರೀತಿ ಯಾವ ವ್ಯಕ್ತಿ ಮಾನಕೂಟಂ ಅಂತ ಹೇಳಿದರೆ ಸುಳ್ಳೇ ಹೇಳುವಂಥದ್ದು, ಅಂದರೆ ಇನ್ನೊಬ್ಬರನ್ನು ಹೊಗಳುವ ಭರದಲ್ಲಿ ಅವರಲ್ಲಿ ಇಲ್ಲದೇ ಇದ್ದದನ್ನೇ ಹೇಳುವುದು, ಮುಖಸ್ತುತಿ ಅಂತ ಹೇಳ್ತೇವೆ. ಅಂದರೆ ಮುಖ ಎದರಲ್ಲಿ ಕಂಡಾಗೆ ಅವರನ್ನು ಹೊಗಳುವುದು, ಯಾಕಂದರೆ ಅವರಿಂದ ತಾನು ಏನಾದರೂ ಪಡಿಬೇಕು ಅಂತ. ಅವರಲ್ಲಿ ಏನೂ ಒಳ್ಳೆಯವರಲ್ಲ, ಅವರು ಕೆಟ್ಟವರು, ಗೊತ್ತಿದೆ ಇವನಿಗೂ, ಆದರೆ ಬರೀ ಎದುರಿನಿಂದ ಹೊಗಳುತ್ತಾ ಇರುವುದು, ಇದು ತಪ್ಪೇ.
ಯಾವತ್ತೂ ಶಾಸ್ತ್ರ ಏನು ಹೇಳ್ತದೆ ಅಂತೇಳಿದರೆ, ಹೊಗಳಬಾರದವರನ್ನು ಹೊಗಳಬಾರದು, ಹೊಗಳಬೇಕಾದವರನ್ನು ಹೊಗಳದೇ ಇರಬಾರದು. ನೋಡಿ, ಎರಡೂ ತಪ್ಪು. ಆದರೆ ಯಾವ ವ್ಯಕ್ತಿ ಹೊಗಳಬಾರದವರನ್ನು ತನ್ನ ಸ್ವಾರ್ಥಕ್ಕಾಗಿ ಹೊಗಳುತ್ತಾನೆ, ಅಂಥ ವ್ಯಕ್ತಿ ಅವನು ಮಾಡಿದಂತಹ ಪಾಪ. ಇನ್ಯಾರು ಅಂದರೆ ತುಲಾಕೂಟಂ, ಅಂದರೆ ವ್ಯಾಪಾರ ಮಾಡ್ತಾನೆ, ವ್ಯಾಪಾರದಲ್ಲಿ ತೂಕದಲ್ಲಿ ಮೋಸ, ಈ ರೀತಿ ತೂಕದಲ್ಲಿ ಮೋಸ ಮಾಡುವಂತಹ ವ್ಯಕ್ತಿ. ಅದೇ ರೀತಿ ಕೂಟವೇದಂ, ಯಾರು ವೇದಾಧ್ಯಯನವನ್ನು ಮಾಡ್ತಾನೆ, ವೇದವನ್ನು ಪಠನ ಮಾಡ್ತಾನೆ, ವೇದದ ಅರ್ಥ ಗೊತ್ತಿಲ್ಲ ಅವನಿಗೆ, ದೇವರಲ್ಲಿ ನಂಬಿಕೆ ಇಲ್ಲ, ಇಂಥ ವ್ಯಕ್ತಿ ವೇದವನ್ನು ಓದಿ ವೇದವನ್ನು ಪಾರಾಯಣ ಮಾಡಿದರೆ ಇದು ಸುಳ್ಳು ವೇದ ಅವನು ಹೇಳ್ತಾ ಇದ್ದಾನೆ ಅಂತ. ಅಥವಾ ವೇದವನ್ನು ಕಲಿತಾನೆ, ವೇದದ ಅರ್ಥವನ್ನು ತಪ್ಪೇ ತಿಳ್ಕೊಳ್ಳೋದು. ವೇದ ಎಲ್ಲ ಹೇಳ್ತಾ ಇದೆ ಈ ಜಗತ್ತು ಸುಳ್ಳು, ದೇವರಿಲ್ಲ, ನಾನೇ ದೇವರು ಅಂತ ಈ ರೀತಿ ಎಲ್ಲ ಹೇಳ್ತಾ ಇದೆ. ಈ ರೀತಿ ಯಾರು ತಿಳ್ಕೊಳ್ತಾನೆ ಅಂದರೆ ವೇದಕ್ಕೆ ತಪ್ಪು ಅರ್ಥವನ್ನು ಹಚ್ಚುವವ, ಅಥವಾ ತಾನು ಅನಾಚಾರಿಯಾಗಿದ್ದುಕೊಂಡು ವೇದವನ್ನು ಓದುವವ, ಅಥವಾ ವೇದ ಓದಿಯೂ ಕೂಡ ಅದರ ಅರ್ಥವೇ ತಿಳಿಯದವ, ಇವರೆಲ್ಲರೂ ಕೂಡ ಪಾಪಿಗಳೇ. ಇನ್ನು ಹೊಟ್ಟೆಪಾಡಿಗಾಗಿ ವೇದವನ್ನು ಓದ್ತಾ ಇರುವವ, ವೇದವನ್ನು ಹೇಳ್ಕೊಡ್ತಾ ಇರುವವ, ಇವರೆಲ್ಲ ಪಾಪಿಗಳೇ, ಇಂಥ ಪಾಪವನ್ನು ಮಾಡಿದವರು. ಅದೇ ರೀತಿ ಕೂಟಶಾಸ್ತ್ರಂ ಕರೋತಿಹ, ಯಾರು ಸುಳ್ಳು ಶಾಸ್ತ್ರಗಳನ್ನು ಮಾಡ್ತಾನೆ. ವಾಸ್ತವಿಕವಾಗಿ ಶಾಸ್ತ್ರ ಅಂತ ಹೇಳಿದರೆ ಅದು ಜಗತ್ತಿಗೆ ಅನುಕೂಲಕರವಾಗಿರುವಂಥದ್ದು, 10 ಜನರಿಗೆ ಉಪಯೋಗವಾಗಿರಬೇಕು, ಮತ್ತು ವೇದಕ್ಕೆ ಅನುಗುಣವಾಗಿರಬೇಕು. ಆದರೆ ಹಾಗಲ್ಲ. ಮತ್ತು ನನ್ನ ತಲೆಗೆ ಏನೋ ತೋಚಿತು, ನನ್ನ ತಲೆಗೆ ತೋಚಿದ್ದನ್ನೇ ಒಂದು ಶಾಸ್ತ್ರ ಮಾಡಿದೆ. ಯಾಕಂದರೆ ನನಗೆ ಸಂಸ್ಕೃತ ಗೊತ್ತಿದೆ, ಸಂಸ್ಕೃತ ಪಂಡಿತ, ಅದಕ್ಕೋಸ್ಕರ ನಾನು ಏನೇನೋ ಶ್ಲೋಕಗಳನ್ನು ಮಾಡಿ ನನ್ನದೇ ಒಂದು ಶಾಸ್ತ್ರ ತಲೆಗೆ ತೋಚಿದ್ದೆ. ಅದಕ್ಕೆ ಯಾವುದೇ ಆಧಾರ ಇಲ್ಲ, ಏನೋ ಅನುಭವ ಇಲ್ಲ. ಹಾಗಿದ್ರೆ ಸುಮ್ಮನೆ ಏನೋ ನನಗೆ ಪಾಂಡಿತ್ಯ ಇದೆ ಅಂತ ಮಾಡ್ತಾ ಇರೋದು, ಸುಳ್ಳೇ ಹೇಳುವಂಥದ್ದು. ಇದು ಪಾಪವೇ. ಯಾಕಂದರೆ ಸಮಾಜವನ್ನು ತಪ್ಪು ದಾರಿಗೆ ಎಳೆಯುವ ಪ್ರಯತ್ನ ಮಾಡ್ತಾನೆ ಅವನು, ಇದು ಪಾಪ. ಅದೇ ರೀತಿ ಜ್ಯೋತಿಷಿ ಕೂಟಗಣಿಕ, ಎಲ್ಲಕ್ಕಿಂತ ಮುಖ್ಯವಾಗಿ ಜ್ಯೋತಿಷ್ಯ ಹೇಳುವಂಥವರು. ಜ್ಯೋತಿಷ್ಯ ಹೇಳುವಂತಹ ವ್ಯಕ್ತಿ ಬರೀ ಜಾತಕ ನೋಡಿ, ಇಲ್ಲಿ ರಾಹು ಇದ್ದಾನೆ, ಇಲ್ಲಿ ಚಂದ್ರ ಇದ್ದಾನೆ ಅಂತ ಅಷ್ಟೇ ಏನೋ ಮೇಲು ನೋಟಕ್ಕೆ ನೋಡೋದಲ್ಲ, ಮತ್ತು ಅವನಿಗೆ ಗಣಿತ ಚೆನ್ನಾಗಿ ಗೊತ್ತಿರಬೇಕು, ಜ್ಯೋತಿರ್ಗಣಿತ ಚೆನ್ನಾಗಿ ಗೊತ್ತಿರಬೇಕು. ಅದು ಕೂಡ ಚೆನ್ನಾಗಿ ಗೊತ್ತಿರಬೇಕು ಅಂತ ಹೇಳಿದ್ರೆ ಬರೀ 2ಕ್ಕೆ 2 ಕೂರಿಸು 4 ಆಗುತ್ತೆ ಅಂತ ಅಷ್ಟೇ ಅಲ್ಲ. ಮತ್ತು ನಾನು ಏನು ಆ ಚಂದ್ರನ ಗಣನೆ ಮಾಡ್ತೇನೆ, ಸೂರ್ಯನ ಗಣನೆ ಮಾಡ್ತೇನೆ, ಅದು ಸರಿಯಾಗಿ ಆಕಾಶದಲ್ಲಿ ಚಂದ್ರ ಸೂರ್ಯರು ಯಾವ ರೀತಿ ತಿರುಗುತ್ತಾ ಇದ್ದಾರೆ ಅದಕ್ಕೆ ಸರಿಯಾಗಿರಬೇಕು, ಅನುಗುಣವಾಗಿರಬೇಕು, ತಪ್ಪಲ್ಲ. ಯಾಕೆಂತ ಹೇಳಿದ್ರೆ ಜ್ಯೋತಿಷ್ಶಾಸ್ತ್ರ ಅಂತ ಹೇಳುವಂಥದ್ದು ಮೇಲೆ ಏನು ಗ್ರಹಗಳು ನಕ್ಷತ್ರಗಳು ತಿರುಗುತ್ತಾ ಇವೆ ಅವುಗಳ ತಿರುಗುವಿಕೆಯನ್ನು ಆಧರಿಸಿಕೊಂಡಿರುವಂಥದ್ದು, ನಮ್ಮ ಮೇಲೆ ಏನು ಎಫೆಕ್ಟ್ ಆಗ್ತಾ ಇದೆ ಅದನ್ನು ತಿಳಿಸುವಂಥದ್ದು. ಅದಕ್ಕೋಸ್ಕರ ಅದು ಆ ಲೆಕ್ಕಾಚಾರ ಸರಿ ಇರಬೇಕು. ಯಾರಿಗೆ ಲೆಕ್ಕಾಚಾರವೇ ಗೊತ್ತಿಲ್ಲ, ಗಣಿತ ಲೆಕ್ಕಾಚಾರವೇ ಗೊತ್ತಿಲ್ಲದೆ ಮೇಲ್ಮೇಲೆ ನೋಟಕ್ಕೆ ನೋಡಿ ಯಾರು ಜ್ಯೋತಿಷ್ಯವನ್ನು ಹೇಳ್ತಾನೆ ಅಂಥ ವ್ಯಕ್ತಿ, ಅಥವಾ ತಪ್ಪು ಲೆಕ್ಕಾಚಾರವನ್ನು ಇಟ್ಟುಕೊಂಡು ಯಾರು ಜ್ಯೋತಿಷ್ಯವನ್ನು ಹೇಳ್ತಾನೆ ಇಂಥ ವ್ಯಕ್ತಿ, ಇವರೆಲ್ಲರ ಮಹಾಪಾಪ ಮಾಡ್ತಾ ಇದ್ದಾರೆ ಅಂತ. ಇಂಥ ಪಾಪ ಮಾಡುವಂಥವರು. ಇನ್ನು ಕೂಟ ಆಯುರ್ವೇದಕ್ಕೋಭಿಷಕ್, ವೈದ್ಯನಾಗಿದ್ದುಕೊಂಡು ನಾನು ಆಯುರ್ವೇದಿಕ್ ವೈದ್ಯ ಅಂತ ಬೋರ್ಡ್ ಹಾಕ್ಕೊಂಡಿದ್ದಾನೆ, ಆದರೆ ಅವನಿಗೆ ಆಯುರ್ವೇದವೇ ಗೊತ್ತಿಲ್ಲ, ಆಯುರ್ವೇದದ ಬಗ್ಗೆ ಸಂಪೂರ್ಣ ಮಾಹಿತಿಯೇ ಇಲ್ಲ ಅವನಿಗೆ. ಮತ್ತು ಕೇವಲ ನಾನು ಆಯುರ್ವೇದ ವೈದ್ಯ ಅಂತ ಹಾಕಿಕೊಂಡು ಬರುವಂತಹ ರೋಗಿಗಳಿಗೆ ಏನೇನೋ ಮದ್ದು ಕೊಡುವಂಥದ್ದು, ಯಾವ್ಯಾವುದೋ ಮದ್ದು ಕೊಡುವುದು. ಹೀಗೆ ಮದ್ದು ಕೊಟ್ಟು ಅವರ ಆರೋಗ್ಯವನ್ನು ಹಾಳು ಮಾಡುವುದು, ಅಥವಾ ಆ ರೋಗ ಉಲ್ಬಣ ಆಗ್ತಾಯಿದ್ರು, ಹೆಚ್ಚಾಗ್ತಾಯಿದ್ರು ಕೂಡ ತಾನು ಮಾತ್ರ ಏನೇನೋ ಮದ್ದು ಕೊಡ್ತಾ ಅವರ ಆರೋಗ್ಯವನ್ನು ಹಾಳು ಮಾಡಿ ಅವರ ನಾಶದ ಕಡೆಗೆ ಕರ್ಕೊಂಡು ಹೋಗೋದು, ಇವೆಲ್ಲ ತಪ್ಪೇ. ಇಂಥ ತಪ್ಪನ್ನು ಮಾಡಿದ ವ್ಯಕ್ತಿ ಇವರೆಲ್ಲರೂ ಕೂಡ ಈ ರೀತಿ ಯಾರು ಸುಳ್ಳು ವೇದವನ್ನು ಪಡಿಸ್ತಾನೆ, ಯಾರು ಸುಳ್ಳು ಸಾಕ್ಷಿಯನ್ನು ಹೇಳ್ತಾನೆ, ಯಾರು ಸುಳ್ಳೇ ಹೇಳಿಕೊಂಡು ಇದು ಮೋಸ ಮಾಡಿ ತೂಕವನ್ನು ಮಾಡ್ತಾನೆ, ಅದೇ ರೀತಿ ಯಾರು ಸುಳ್ಳು ಶಾಸ್ತ್ರವನ್ನು ರಚಿಸ್ತಾನೆ, ಯಾರು ಸುಳ್ಳು ಜ್ಯೋತಿಷ್ಯವನ್ನು ಹೇಳ್ತಾನೆ, ಸುಳ್ಳು ಆಯುರ್ವೇದ ಇದು ವೈದ್ಯ ಯಾರಿದ್ದಾನೆ, ಇವರೆಲ್ಲರೂ ಕೂಡ ಕೋರ್ಟಿನಲ್ಲಿ ಯಾರು ಕೂಟ ಸಾಕ್ಷಿ ಅಂತ ಹೇಳಿದರೆ ತಪ್ಪು ಸಾಕ್ಷಿ ಹೇಳಿದ್ದಾನೋ ಅವನಿಗೆ ಸಮಾನರು ಇವರೆಲ್ಲರೂ ಕೂಡ. ಗೊತ್ತಾಯಿತು? ಯಾಕಂದರೆ ಇದೆಲ್ಲ ನರಕಕ್ಕೆ ತಗೊಂಡೋಗಿ ಹಾಕೋದು ವ್ಯಕ್ತಿಯನ್ನು. ಪಾಪ ಗೊತ್ತಾಯಿತು, ಹೌದು ನಮ್ಮಿಂದ ತಪ್ಪಾಗಿದೆ, ಏನು ಮಾಡೋಣ ಇವಾಗ, ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಏನು? ಅಪರ ಏಕಾದಶಿ ಆಚರಣೆಯನ್ನು ಮಾಡುವುದು ಅಂತ ಹೇಳಿದರೆ, ಅಪರ ಏಕಾದಶಿ ಆಚರಣೆಯಿಂದಾಗಿ ಆ ಎಲ್ಲ ಪಾಪಗಳನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ,
ಅಪರಾ ಸೇವನಾದ್ ರಾಜನ್ ಪಾಪಂ ತ್ಯಕ್ತ್ವಾ ದಿವಂ ವ್ರಜೇತ್ ವಿದ್ಯಾಮಧೀತ್ಯ ಯಶಿಷ್ಯೋ ಗುರುನಿಂದಾಂ ಕರೋತಿ ವೈ. ತಾನು ವಿದ್ಯೆಯನ್ನು ಕಲಿತು ಗುರುಗಳಿಂದ, ವಿದ್ಯೆ ಎಲ್ಲ ಕಲಿತಾದ್ಮೇಲೆ ಕಲಿಸಿಕೊಟ್ಟ ಗುರುಗಳಿಗೆ ನಿಂದನೆಯನ್ನು ಮಾಡುವಂಥದ್ದು, ಇದು ಮಹಾಪಾಪ. ಅದೇ ರೀತಿ ಅಪರಾ ಮಹಿಮಾನಂತೂ ಇಷ್ಟು ಪಾಪ ಅಲ್ಲ, ಇನ್ನೂ ಅನೇಕ ಪಾಪಗಳನ್ನು ಪರಿಹರಿಸ್ತದೆ. ಈ ರೀತಿ ಅಪಾರ ಪಾಪಗಳನ್ನು ನಾಶ ಮಾಡುವುದರಿಂದಾಗಿ ಇದು ಅಪರ. ಇನ್ನು ಹಿಂದೆ ಹೇಳಿದರು ಅಪಾರ ಫಲದಾಯಿನಿ, ಆದ್ದರಿಂದಾಗಿ ಇದು ಅಪರ ಏಕಾದಶಿ ಅಂತ. ಏನು ಅಪಾರ ಫಲ ಎಂಥದ್ದು? ಅದಕ್ಕೆ ಉದಾಹರಣೆಗಳನ್ನು ಕೊಟ್ಕೊಂಡು ಹೋಗ್ತಾರೆ. ಪುಷ್ಕರ ತ್ರಿತಯೇ ಸ್ನಾತ್ವಾ ಕಾರ್ತಿಕ್ಯಂ ಯತ್ಫಲಂ ಲಭೇತ್. ವಾಸ್ತವಿಕವಾಗಿ ಪುಷ್ಕರ ತೀರ್ಥ, ಆ ಪುಷ್ಕರ ತೀರ್ಥದಲ್ಲಿ ಕಾರ್ತಿಕ ಮಾಸದಲ್ಲಿ ಸ್ನಾನವನ್ನು ಮಾಡಿದರೆ ಅದು 3 ಪುಷ್ಕರಗಳಿದೆ. ಆ 3 ಪುಷ್ಕರಗಳಲ್ಲಿಯೂ ಕೂಡ ಕಾರ್ತಿಕ ಮಾಸ ಭಾರೀ ವಿಶೇಷ. ಸ್ನಾನ, ದಾನ, ಜಪ ಮುಂತಾದವುಗಳಿಗೆ ಕಾರ್ತಿಕ ಮಾಸದಲ್ಲಿ 1 ತಿಂಗಳಿಡೀ ಸ್ನಾನ ಮಾಡಿದರೆ ಏನು ಪುಣ್ಯ ಬರುತ್ತದೋ ಅದು ಈ ಅಪರ ಏಕಾದಶಿಯಿಂದ ಬರುತ್ತದಂತೆ. ಅಷ್ಟು ಮಾತ್ರ ಅಲ್ಲ, ಮಕರಸ್ಥೇರವೋ ಮಾಘೆ ಪ್ರಯಾಗೆ ಯತ್ಫಲಂ ಋಣಾಂ. ಗಂಗಾ ಯಮುನಾ ಸರಸ್ವತಿ ಸಂಗಮ ಪ್ರಯಾಗ. ಆ ಪ್ರಯಾಗದಲ್ಲಿ ಮಾಘ ಮಾಸದಲ್ಲಿ ಸ್ನಾನ ಮಾಡುವಂಥದ್ದು ಭಾರೀ ವಿಶೇಷ. ಮಾಘಮೇಳ ಅಂತಲೇ ನಡೀತದಲ್ಲಿ. ಅದು ಸೂರ್ಯ ಮಕರ ರಾಶಿಯಲ್ಲಿರಬೇಕು, ಮಾಘ ಮಾಸ ಇರಬೇಕು. ಆಗ ಅಲ್ಲಿ ಮಾಘಮೇಳ ನಡೀತದೆ, ತುಂಬ ವಿಶೇಷ. ಎಲ್ಲೆಲ್ಲಿಂದಲೂ ಜನ ಬರ್ತಾರೆ. ಅಲ್ಲಿ 1 ತಿಂಗಳುಗಳ ಕಾಲ ಸ್ನಾನ ಮಾಡಿದರೆ, ಮಾಘ ಮಾಸದಲ್ಲಿ ಗಂಗಾ ಯಮುನಾ ಸಂಗಮದಲ್ಲಿ ಸ್ನಾನವನ್ನು ಮಾಡಿದರೆ ಏನು ಪುಣ್ಯ ಬರುತ್ತೆ ಅದು ಈ ಅಪರ ಏಕಾದಶಿಯಿಂದ ಬರ್ತದಂತೆ. ಅದು ವಿಶೇಷ. ವಾಸ್ತವಿಕವಾಗಿ ಅಲ್ಲಿ ಹೋಗಿ 1 ದಿನ ಸ್ನಾನ ಮಾಡೋದೇ ಕಷ್ಟ, ಯಾಕಂದರೆ ಚಳಿಗಾಲ. ಆ ಚಳಿಯಲ್ಲಿ ಸ್ನಾನ ಮಾಡೋದೇ ಕಷ್ಟ. ಅದು 1 ತಿಂಗಳು ಸ್ನಾನ ಮಾಡೋದು ಅಂತ ಹೇಳಿದರೆ ಅಷ್ಟು ಫಲ ಇಲ್ಲಿ ಬರ್ತದೆ ಅಂತ ಹೇಳ್ತಾರೆ ಅಪರ ಏಕಾದಶಿಯಿಂದಾಗಿ. ನಂತರ ಮಕರಸ್ಥೇರವೋ ಮಾಘೆ ಕಾಶ್ಯಾಂ ಯತ್ಪ್ರಾಪ್ಯತೆ ಪುಣ್ಯಂ ಶಿವರಾತ್ರೇರುಪೋಷಣಾತ್. ಅದೇ ರೀತಿ ಕಾಶಿಯಲ್ಲಿ ಶಿವನ, ವಿಶ್ವೇಶ್ವರನ ಕಾಶಿ, ಆ ಕಾಶಿಯಲ್ಲಿ ಶಿವರಾತ್ರಿಯಲ್ಲಿ ಉಪವಾಸವನ್ನು ಮಾಡಿದರೆ ಏನು ಪುಣ್ಯ ಬರುತ್ತೋ ಆ ಪುಣ್ಯ ಈ ಏಕಾದಶಿ ಉಪವಾಸದಿಂದ ಬರ್ತದೆ, ಅಪರ ಏಕಾದಶಿಯಿಂದ ಬರ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಗಯೆಯಲ್ಲಿ ಪಿಂಡದಾನವನ್ನು ಮಾಡಿದರೆ ಏನು ಫಲ ಬರ್ತದೋ ಆ ಫಲ ಈ ಅಪರ ಏಕಾದಶಿಯಿಂದ ಬರ್ತದೆ. ಸಿಂಹಸ್ಥಿತೇ ದೇವಗುರೌ ಗೌತಮೀ ಸ್ನಾನತೋ ನರಃ. ಸೂರ್ಯ ಸಿಂಹರಾಶಿಯಲ್ಲಿ ಇದ್ದಾಗ, ಇನ್ನು ಗುರು ದೇವಗುರು ಬೃಹಸ್ಪತಿ ಯಾವಾಗ ಸಿಂಹರಾಶಿಗೆ ಬರ್ತಾನೆ ಆಗ ಗೋದಾವರಿ ಭಾರಿ ವಿಶೇಷ. ಆ 1 ವರ್ಷ ಭಾರಿ ವಿಶೇಷ. ಯಾಕಂದರೆ ಗಂಗೆ, ಸಾಕ್ಷಾತ್ ಗಂಗೆ ಇರ್ತಾಳೆ ಅಂತ. ಅಂಥ ಗೋದಾವರಿಯಲ್ಲಿ 1 ವರ್ಷ ಗುರು ಸಿಂಹರಾಶಿಯಲ್ಲಿದ್ದಾಗ ಸ್ನಾನ ಮಾಡಿದರೆ ಏನು ಪುಣ್ಯ ಬರುತ್ತೆ ನೋಡಿ. 1 ವರ್ಷ ಇಡೀ ಸ್ನಾನ ಮಾಡಿದ ಪುಣ್ಯ ಅಪರ ಏಕಾದಶಿಯಿಂದ ಬರ್ತದೆ ಅಂತ. ಅದಕ್ಕೆ ಹೇಳಿದ್ದು ಅಪಾರ ಫಲದಾಯಿನಿ ಅಂತ ಈ ಏಕಾದಶಿ. ಅದೇ ರೀತಿ ಯತ್ಫಲಂ ಸಮವಾಪ್ನೋತಿ ಕುಂಭೇ ಕೇದಾರ ದರ್ಶನಾತ್ ಬದರಿಯಾಶ್ರಮಯಾತ್ರಾಯ ತತ್ತೀರ್ಥ ಸೇವನಾದಪಿ. ಇನ್ನು ಕುಂಭಮಾಸ. ಕುಂಭಮಾಸ ಅಂದರೆ ಸಾಮಾನ್ಯ ಫೆಬ್ರವರಿ. ಆ ಫೆಬ್ರವರಿಯಲ್ಲಿ ಕೇದಾರಕ್ಕೆ ಹೋಗಿ ಕೇದಾರದಲ್ಲಿ ಶಿವನ ದರ್ಶನವನ್ನು ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೋ ಅಸಾಧ್ಯ. ಯಾಕಂತ ಹೇಳಿದರೆ ಆವಾಗ ಕೇದಾರ, ಬದರಿ ಎಲ್ಲವೂ ಮುಚ್ಚಿರ್ತದೆ. ಚಳಿಗಾಲ, ಯಾಕಂದರೆ ಅಕ್ಷಯ ತೃತೀಯಕ್ಕೆ ತೆಗೆಯುವಂಥದ್ದು. ಅಕ್ಷಯ ತೃತೀಯ ಅಂತ ಹೇಳಿದ್ರೇ ಏಪ್ರಿಲ್, ಅಲ್ಲಿ ಬರುವಂಥದ್ದು ಏಪ್ರಿಲ್ ಮೇ. ಅದರಿಂದಾಗಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಬದರಿ, ಕೇದಾರ ಮುಂತಾದವುಗಳು ಸಂಪೂರ್ಣ ಹಿಮಾಚ್ಛಾದಿತವಾಗಿರುತ್ತದೆ. ಅಂಥ ಸಂದರ್ಭದಲ್ಲಿಯೂ ಕೂಡ ಯಾರಾದರೂ ಹೋಗಿ ಅಲ್ಲಿ ದರ್ಶನ ಮಾಡ್ಕೊಂಡು ಬರ್ತಾನೆ ಅಂತ ಹೇಳಿದರೆ ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವನು ಅಸಾಮಾನ್ಯವಾದ ವ್ಯಕ್ತಿ, ಮಹಾಪುರುಷನೇ ಅವನು. ನೋಡಿ, ಆ ರೀತಿ ಆ ಕುಂಭ ಮಾಸದಲ್ಲಿ ಅಂದರೆ ಆ ಚಳಿಗಾಲದಲ್ಲಿ ಹಿಮಾಚ್ಛಾದಿತವಾದ ಸಂದರ್ಭದಲ್ಲಿ ಬದರಿಗೂ ಹೋಗಿ ಕೇದಾರಕ್ಕೆ ಹೋಗಿ ಯಾರು ದರ್ಶನವನ್ನು ಮಾಡ್ಕೊಂಡು ಬರ್ತಾರೆ ಅವರಿಗೇನು ಪುಣ್ಯ ಬರುತ್ತೆ ಆ ಪುಣ್ಯ ಈ ಅಪರ ಏಕಾದಶಿಯಿಂದ ಬರ್ತದಂತೆ. ಅಂದರೆ ಏನು ಪುಣ್ಯ ಇರಲಿಕ್ಕಿಲ್ಲ, ಅದೊಂದು ಆ ಪುಣ್ಯ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಆ ಸಂದರ್ಭದಲ್ಲಿ ಬದರಿ, ಕೇದಾರ ಮುಂತಾದವುಗಳಲ್ಲಿ ದೇವತೆಗಳೇ ಸಾಕ್ಷಾತ್ ಬಂದು ಪೂಜೆ ಮಾಡಿ ಹೋಗ್ತಾರೆ ಅಂತ ಪ್ರತೀತಿ ಇರುವಂಥದ್ದು. ನೋಡಿ, ಅಂಥ ಫಲ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ ಅಪರ ಏಕಾದಶಿಯನ್ನು ಮಾಡುವುದರಿಂದಾಗಿ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಹೇಳ್ತಾರೆ, ಅರ್ಧ ಪ್ರಸೂತಾಂ ಗಾಂ ದತ್ವಾ ಸುವರ್ಣಂ ವಸುಧಾಂ ತಥಾ. ಗೋದಾನ ಮಾಡಿದ ಫಲ.
ಅದು ಎಂಥ ಗೋದಾನ ಅಂದರೆ, ಗೋದಾನದಲ್ಲಿ ಶ್ರೇಷ್ಠವಾದ ಗೋದಾನ ಅಂತೇಳಿದರೆ, ಒಂದು ಗೋವು ಕರು ಹಾಕ್ತಾ ಇರಬೇಕು. ಆ ಕರು ಹೇಗಿರಬೇಕು ಅಂತೇಳಿದರೆ, ಸಂಪೂರ್ಣ ಕೆಳಗೆ ನೆಲವನ್ನು ಮುಟ್ಟಬಾರ್ದು, ಅಮ್ಮನ ಹೊಟ್ಟೆ ಒಳಗೆ ಇರಬಾರ್ದು, ಮತ್ತು ಹಸುವಿನ ಹೊಟ್ಟೆಯಿಂದ ಹೊರಗೆ ಬಂದಿದೆ, ಇನ್ನೂ ನೆಲವನ್ನು ಮುಟ್ಟಿಲ್ಲ, ಆಗ ಆ ಗೋವನ್ನು ದಾನ ಮಾಡಬೇಕಂತೆ. ಅದು ಮಹಾಫಲ ಅಂತ ಮಹಾಭಾರತ ಹೇಳ್ತದೆ. ಅಂಥ ಫಲ ಈ ಅಪರ ಏಕಾದಶಿಯಿಂದ ಬರ್ತದಂತೆ. ಹಾಗೆ ಬಂಗಾರ ದಾನ ಶ್ರೇಷ್ಠವಾದ ದಾನ, ಭೂದಾನ ಶ್ರೇಷ್ಠವಾದ ದಾನ, ಆ ಎಲ್ಲ ಫಲಗಳು ಕೂಡ ಈ ಅಪರ ಏಕಾದಶಿಯಿಂದ ಬರ್ತದೆ ಅಂತ ಹೇಳ್ತಾರೆ. ಎಲ್ಲಿವರೆಗೆ ಅಂದರೆ ಒಂದೇ ಮಾತಿಂದ ಹೇಳಿಬಿಡ್ತಾರೆ, ಪಾಪದ್ರುಮಕುಠಾರೋಯಂ ಪಾಪೇಂಧನದವಾನಲಹ. ನಿಮ್ಮ ಪಾಪದ ಮರವನ್ನು ಕಡಿಯಲಿಕ್ಕೆ ಇದು ಕೊಡಲಿ, ಇದು ಇನ್ನೂ ಹೆಚ್ಚು ಪಾಪ ಇದೆಯಾ, ಕೊಡ್ಲಿಯಿಂದಡು ಕಡಿಲಿಕ್ಕಾಗೋಲ್ವಾ, ಕಾಳ್ಗಿಚ್ಚಿದ್ದಾಗಿದ್ದು ಬೆಂಕಿ ಅಂತ ಹೇಳ್ತಾರೆ. ನಿಮ್ಮ ಪಾಪ ದೊಡ್ಡ ಕಾಡಿನಂತಿದ್ದರೆ ಅದನ್ನು ಸಂಪೂರ್ಣ ಭಸ್ಮ ಮಾಡಲಿಕ್ಕೆ ಇರುವಂತಹ ಬೆಂಕಿ ಇದು ಅಂತ ಹೇಳ್ತಾರೆ ಅಪರ ಏಕಾದಶಿ ಅನ್ನುವಂಥದ್ದು. ಅದಕ್ಕೆ ಈ ಏಕಾದಶಿಯನ್ನಲ್ಲ, ಯಾವ ಏಕಾದಶಿಯನ್ನು ಯಾರು ಮಾಡುವುದಿಲ್ವೋ ಅವನ ಜೀವನ ವ್ಯರ್ಥ. ಹೇಗೆ ಅಂತೇಳಿದರೆ, ನೀರಿನ ಮೇಲಿನ ಗುಳ್ಳೆ ಇದ್ದ ಹಾಗೆ, ಬುದ್ಧ ಇವ ತೋಯೇಶು. ಯಾಕಂದರೆ ನೀರಿನ ಮೇಲಿನ ಗುಳ್ಳೆ ವ್ಯರ್ಥ, ಏನೂ ಪ್ರಯೋಜನ ಇಲ್ಲ. ಹಾಗೆ ಇಂಥ ವ್ಯಕ್ತಿ ವ್ಯರ್ಥವಾಗಿ ಬದುಕ್ತಾ ಇದ್ದಾನೆ. ಇನ್ನೆಂಥವನು ಅಂದರೆ ನಿಷ್ಪ್ರಯೋಜಕವಾದಿ ವ್ಯಕ್ತಿ. ನಮ್ಮಲ್ಲಿ ದಂಡಪಿಂಡಗಳು ಅಂತ ಹೇಳ್ತಾವಲ್ವ, ದಂಡಪಿಂಡಗಳು ಯಾರು ಅಂದರೆ ಏಕಾದಶಿ ಮಾಡೋದವನು ಅಂತ. ಏಕಾದಶಿ ಎಂದು ಉಪವಾಸವನ್ನು ಮಾಡದ ವ್ಯಕ್ತಿ ಮನುಷ್ಯ ಅಂತ, ಮನುಷ್ಯ ಒಂದು ದಂಡಪಿಂಡ ಅಂತ ಹೇಳ್ತಾರೆ. ನೋಡಿ, ಇದು ಪುರಾಣವೇ ಹೇಳ್ತಾ ಇರುವಂಥದ್ದು ಸ್ಪಷ್ಟವಾಗಿ. ಜಾಯಂತ ಮರಣಾನಿಯೇಯ ಏವ ಏಕಾದಶ್ಯಾಂ ವ್ರತಾವಿನ ಅಂತ. ಇಂಥ ವ್ಯಕ್ತಿಗಳು ಸಾಯ್ತಾರೆ. ಹೇಗೆಂದರೆ ಉಪವಾಸ ಮಾಡದೇ ಸಾಯ್ತಾರೆ, ಸತ್ತು ನರಕಕ್ಕೆ ಹೋಗ್ತಾರೆ ಇವರು. ಅದಕ್ಕಾಗಿ ಈ ಅಪರ ಏಕಾದಶಿ ಎಲ್ಲ ಏಕಾದಶಿಗಳು ವಿಶೇಷವೇ, ಅದರಲ್ಲಿ ಈ ವಿಶೇಷ, ಈ ಏಕಾದಶಿ ಅಪಾರ ಫಲದಾಯಿನಿಯಾಗಿದೆ ಅಂತ ಕೃಷ್ಣ ಧರ್ಮರಾಜನಿಗೆ ಈ ಮಹತ್ವವನ್ನು, ಈ ಏಕಾದಶಿಯ ಮಹತ್ವವನ್ನು ತಿಳಿಸ್ಕೊಂಡು ಹೋಗ್ತಾನೆ. ಇಂಥ ಏಕಾದಶಿ ನಾವು ಮೊದಲೇ ನೋಡಿದ ಹಾಗೆ ಜೂನ್ 2ನೇ ತಾರೀಕು ಭಾನುವಾರದಂದು ಬರ್ತಾ ಇದೆ. ಅದರ ಹಿಂದಿನ ದಿನ ಶನಿವಾರ ದಶಮಿಯ ಆಚರಣೆ, 2ನೇ ತಾರೀಕು ಭಾನುವಾರ ಏಕಾದಶಿ ಆಚರಣೆ, 3ನೇ ತಾರೀಕು ಸೋಮವಾರ, ಅವತ್ತು ದ್ವಾದಶಿ ಆಚರಣೆ. ಅವತ್ತು ಬೆಳಗ್ಗೆ 6:20 ತನಕ ಉಪವಾಸ ಇರಬೇಕು, ಅಂದರೆ ಹರಿವಾಸರ ಅಂತ. 6:20 ಅಂದರೆ ಸ್ನಾನ ಎಲ್ಲ ಮಾಡಬಹುದು, ಸ್ನಾನ, ಇನ್ನು ದೇವರ ಧ್ಯಾನ ಮಾಡೋದಿದ್ರೆ, ಜಪ ಮಾಡೋದಿದ್ರೆ ಅದನ್ನೆಲ್ಲ ಮಾಡ್ಬೋದು, ಪೂಜೆಯನ್ನು ಮಾಡ್ಬೋದು. 6:20 ಉಪವಾಸ ಇದ್ದು ಆಮೇಲೆ ನಾವು ದೇವರ ತೀರ್ಥವನ್ನು ಸ್ವೀಕಾರ ಮಾಡಿ, ಆಮೇಲೆ ನಾವು ಆಹಾರವನ್ನು ಸ್ವೀಕಾರ ಮಾಡಿ ಈ ಏಕಾದಶಿ ವ್ರತವನ್ನು, ಅಪರ ಏಕಾದಶಿ ವ್ರತವನ್ನು ವಿಶೇಷವಾಗಿ ತ್ರಿವಿಕ್ರಮ ರೂಪಿ ವಿಷ್ಣುವಿಗೆ ಅರ್ಪಣೆಯನ್ನು ಮಾಡಿದರೆ ನಾವು ಮಾಡಿದಂತಹ ಏಕಾದಶಿ ಸಾರ್ಥಕ ಆಗತ್ತೆ ಅಂತ ತಿಳಿಸ್ತಾ, ಹಾಗೆ ನಾವು ಪ್ರತಿ ಬಾರಿ ನೋಡುವ ಹಾಗೆ ವಿಷ್ಣು ಸಹಸ್ರನಾಮದ ಮಹಾತ್ಮೆ, ಮಹಾಭಾರತವೇ ತಿಳಿಸಿದ ಮಹಾತ್ಮೆ ಅದನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳ್ತಾರೆ, ಇಮಂ ಸ್ತವಮಧೀಯಾನಃ ಶ್ರದ್ಧಾ ಭಕ್ತಿ ಸಮನ್ವಿತಃ ಯುಜ್ಯೇತಾತ್ಮಸುಖ ಕ್ಷಾಂತಿ ಶ್ರೀಧೃತಿ ಸ್ಮೃತಿ ಕೀರ್ತಿಭಿ ಅಂತ ತಿಳಿಸಿದರು ಭೀಷ್ಮಾಚಾರ್ಯರು. ಈ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಕೂಡಿಕೊಂಡು ಯಾರು ಪಠನೆ ಮಾಡ್ತಾನೆ ಅಂತ ತಿಳಿಸಿದರು. ಇಲ್ಲಿ ಭಕ್ತಿ ಸಮನ್ವಿತ ಅಂತ ಹೇಳಿದರು, ಭಕ್ತಿಯಿಂದ ಕೂಡಿಕೊಂಡು ಪಠನೆ ಮಾಡ್ತಾರೆ ಯಾರು ಅಂತ. ಹೌದು, ಒಬ್ಬ ವ್ಯಕ್ತಿಯಲ್ಲಿ ಭಕ್ತಿ ಇದೆ ಅಂತ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದರೆ, ಭಕ್ತಿ ಎನ್ನುವಂಥದ್ದು ಕೇವಲ ಒಂದು ಮೂಢನಂಬಿಕೆ ಅಲ್ಲ, ಮತ್ತು ಭಕ್ತಿ ಎನ್ನುವಂಥದ್ದು ಅನುಭವ, ಅನುಭವಿಸಿದವರಿಗೆ ಗೊತ್ತದು. ಏನು ಅನುಭವ ಆಗುತ್ತೆ ಅದನ್ನು ಮುಂದಿನ ಶ್ಲೋಕದಲ್ಲಿ ಭೀಷ್ಮಾಚಾರ್ಯರು ಸ್ಪಷ್ಟ ತಿಳಿಸ್ತಾ ಇದ್ದಾರೆ. ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನಾಶುಭಾಮತಿ ಭವಂತಿ ಕೃತಪುಣ್ಯಾನಾಂ ಭಕ್ತಾನಾಂ ಪುರುಷೋತ್ತಮೇ. ಯಾರು ಆ ಪುರುಷೋತ್ತಮನಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ದಾರೆ, ಅಂದರೆ ಪುರುಷೋತ್ತಮೇ ಭಕ್ತಿಯಿಂದ ಹೇಳ್ತಾ ಇರುವುದರಿಂದ, ಪುರುಷೋತ್ತಮನಲ್ಲಿ ಭಕ್ತಿಯಿಂದ ಹೇಳ್ತಾ ಇರುವುದರಿಂದಾಗಿ ಭಕ್ತಿಯಲ್ಲಿ ಇರುವಂತಹ ಮೊದಲ ಅಂಶ ಏನು ಅಂತ ಹೇಳಿದರೆ ನಾರಾಯಣ ಸರ್ವೋತ್ತಮ ಅಂತ ತಿಳ್ಕೊಳ್ಳುವಂಥದ್ದು.
ಪುರುಷರಲ್ಲಿ ಉತ್ತಮ. ನಾರಾಯಣ, ಕೃಷ್ಣ, ವಿಷ್ಣು ಅವನಷ್ಟು ಉತ್ತಮರಾದವರಾಗಲಿ ಅವನಿಗೆ ಸಮಸಾಟಿಯಾದವರಾಗಲಿ ಇಲ್ಲವೇ ಇಲ್ಲ. ನೋಡಿ, ಇದು ಮೊದಲು ತಿಳ್ಕೊಳ್ಬೇಕಾದದ್ದು. ಅದಿಲ್ಲದೆ ನಾವು ಏನು ಭಕ್ತಿ ಮಾಡಿದರೂ ಕೂಡ ಅದು ಭಕ್ತಿ ಅಂತ ಆಗುವುದಿಲ್ಲ. ಇದು ಭೀಷ್ಮಾಚಾರ್ಯರ ಅಭಿಪ್ರಾಯ. ಅದನ್ನು ಮೊದಲು ಹೇಳಿದ್ದಾರೆ, ವಿಷ್ಣು ಸಹಸ್ರನಾಮಕ್ಕಿಂತ ಮೊದಲು ಹೇಳಿದ್ದಾರೆ ಅದನ್ನು. ಇಲ್ಲಿ ಮತ್ತೆ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇಂಥ ವ್ಯಕ್ತಿ ಅವನು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾನೆ, ವಿಷ್ಣುವಿನಲ್ಲಿ. ಅದರಿಂದಾಗಿ ಅವನು ಪುಣ್ಯಾತ್ಮ ಅಂತ. ಕೃತಪುಣ್ಯಾನಾಂ. ಯಾಕಂತ ಹೇಳಿದರೆ ನಖ್ಯ ಪುಣ್ಯವತಾಂ ಲೋಕೆ ಭಕ್ತಿರ್ಭವತಿ ಕೇಶವೇ. ಪುರಾಣಗಳಲ್ಲಿ ಹೇಳ್ತಾರೆ, ಯಾರಿಗೆ ಭಕ್ತಿ ಪುಣ್ಯ ಇಲ್ಲ, ಹಿಂದಿನ ಜನ್ಮಗಳ ಪುಣ್ಯ ಇಲ್ಲದಿದ್ದರೆ ಅವನಿಗೆ ಕೇಶವನಲ್ಲಿ ಭಕ್ತಿ ಬರೋಲ್ಲ, ವಿಷ್ಣುವಿಗೆ ಭಕ್ತಿ ಬರೋಲ್ಲ, ವಿಷ್ಣುವಿನಲ್ಲಿ ಭಕ್ತಿ ಬರೋಲ್ಲ ಅನ್ನುವುದು ಸ್ಪಷ್ಟ ಪುರಾಣಗಳಲ್ಲಿ. ಹೌದಪ್ಪ, ಹಿಂದಿನ ಜನ್ಮದ ಪುಣ್ಯಗಳೆಲ್ಲ ಇದೆ ಅವನಿಗೆ, ಅದಕ್ಕಾಗಿ ವಿಷ್ಣುವಿನಲ್ಲಿ ಭಕ್ತಿ ಮಾಡ್ತಾ ಇದ್ದಾನೆ. ಆದರೆ ನಮಗೆ ಜಗತ್ತಿನಲ್ಲಿ ಕೆಲವು ಕಾಣುತ್ತೆ ಏನ್ರಿ ಅವರು ಭಾರೀ ಭಕ್ತಿ ಮಾಡ್ತಾರೆ ದೇವರಿಗೆ, ಆದರೆ ಅವ್ರ ಕಷ್ಟವೇ ಪರಿಹಾರ ಹೋಗಲ್ವಲ್ಲ, ಕಷ್ಟದ ಮೇಲೆ ಕಷ್ಟ ಅನುಭವಿಸ್ತಾ ಇದ್ದಾರೆ. ಏನ್ರಿ ಅವರ ಸಮಸ್ಯೆ ನೋಡಿದರೆ, ಅವ್ರ ಪ್ರಾಬ್ಲಮ್ ನೋಡಿದರೆ ಅವರಿಗಿಂತ ನಾವೇ ಎಷ್ಟೋ ವಾಸಿ ಅಂತ ಕಾಣುತ್ತೆ. ಈ ರೀತಿಯೆಲ್ಲ ಜಗತ್ತಿನಲ್ಲಿ ಹೇಳುವುದಿದೆ. ಆದರೆ ಯಾವ ವ್ಯಕ್ತಿ ಭಕ್ತಿಯನ್ನು ಮಾಡ್ತಾ ಇರ್ತಾನೆ, ದೇವರಲ್ಲಿ ನಿಜವಾದ ಭಕ್ತಿಯನ್ನು, ಅವನು ಹೇಗಿರ್ತಾನೆ ಅದನ್ನು ಭೀಷ್ಮಾಚಾರ್ಯರು ಹೇಳ್ತಾರೆ. ನಕ್ರೋಧ, ಅವನಿಗೆ ಸಿಟ್ಟು ಬರೋಲ್ಲ, ಸಿಟ್ಟನ್ನೇ ಮೆಟ್ಟಿ ನಿಂತಿರ್ತಾನವನು. ಮತ್ತು ಅವನಿಗೆ ಸಿಟ್ಟು ಬಂದರೂ ಕೂಡ ಒಂದು ಧರ್ಮದ ಬಗ್ಗೆ ನೀವೇನಾದರೂ ಅಪಚಾರ ಮಾಡಿದರೆ, ದೇವರ ಬಗ್ಗೆ ಏನಾದರೂ ಅಪಚಾರ ಮಾಡಿದರೆ ಸಿಟ್ಟು ಬರುತ್ತೆ ಹೊರತು ಅವನಿಗೇನು ಹೇಳಿದ್ರೆ ಸಿಟ್ಟು ಬರೋಲ್ಲ. ಆದರೆ ನಮಗಾಗಲ್ಲ. ನಮಗೆ ಯಾರಾದರೂ ಏನಾದರೂ ಹೇಳಿದರೆ, ನಮ್ಮವರಿಗೆ ಯಾರಾದರೂ ಏನಾದರೂ ಹೇಳಿದರೆ, ನಮ್ಮ ವಸ್ತುವಿಗೆ ಯಾರಾದರೂ ಏನಾದರೂ ಮಾಡಿದರೆ ನಮಗೆ ಸಿಟ್ಟು ಬರುತ್ತೆ. ಧರ್ಮದ ಬಗ್ಗೆ ಯಾರು ಎಷ್ಟು ಬೇಕಾದರೂ ಅಪಮಾನ ಮಾಡಲಿ, ನಮಗೆ ಅದೇನೂ ಆಗೋದೇ ಇಲ್ಲ, ಮನಸ್ಸಿನ ಮೇಲೆ ಏನೂ ಪರಿಣಾಮ ಆಗಲ್ಲ. ಅಯ್ಯೋ ಏನೋ ಹೇಳ್ಕೊಳ್ತಾ ಇರ್ತಾರೆ ಅವ್ರ ಪಾಡಿಗೆ, ನಮಗೇನು. ನಮ್ಮ ಬಗ್ಗೆ ಯಾರಾದರೂ ಹೇಳಿದರೆ ನಾವು ಆ ರೀತಿ ಹೇಳಲ್ಲ. ಅಯ್ಯೋ ಏನಾದರೂ ಹೇಳ್ಕೊಳ್ತಾ ಇರ್ತಾರೆ, ಹೇಳಲ್ಲ ನನ್ನ ಮರ್ಯಾದೆ ಪ್ರಶ್ನೆ, ನಾಳೆ ನಾನು ಮುಖ ತೋರಿಸ್ಬೇಕಲ್ವ, ನೋಡಿ ಒಂದು ತಲೆ ಬಿಸಿ ಮಾಡ್ಕೊಳ್ತಾನೆ. ಆದರೆ ಭಕ್ತರಾದವರು ತಮ್ಮ ಸ್ವಾರ್ಥದ ಬಗ್ಗೆ ಯಾವತ್ತೂ ತಲೆಬಿಸಿ ಮಾಡಿಕೊಳ್ಳಲ್ಲ. ದೇವರ ಬಗ್ಗೆ ಯಾರಾದರೂ ನಿಂದನೆಯನ್ನು ಮಾಡುವ ಮಾತಾಡಿದರೆ, ಧರ್ಮದ ಬಗ್ಗೆ ಯಾರಾದರೂ ನಿಂದನೆ ಮಾಡುವ ಮಾತಾಡಿದರೆ ಆಗ ಮಾತ್ರ ಸಿಟ್ಟು ಮಾಡಿಕೊಳ್ತಾರೆ. ಅದರಿಂದಾಗಿ ಸಿಟ್ಟು ಬರೋಲ್ಲ ಅವರಿಗೆ, ವಿನಾಕಾರಣ ಸಿಟ್ಟು ಬರೋಲ್ಲ. ಅವರಿಗೆ ಬರುವ ಸಿಟ್ಟು ಸಾರ್ಥಕವೇ, ಅಷ್ಟೇ ಸಿಟ್ಟು ಬರೋದು ಅವರಿಗೆ. ಸಾರ್ಥಕವಾದದ್ದಷ್ಟೇ ಸಿಟ್ಟು ಬರೋದು, ಆಮೇಲೂ ಸಿಟ್ಟು ಬರೋಲ್ಲ, ಮೊದಲು ಸಿಟ್ಟಿರೋಲ್ಲ. ಮತ್ತಿನ್ನೊಂದೇನು ಅಂದರೆ ನಚ ಮಾತ್ಸರ್ಯಂ, ಅವರಿಗೆ ಮಾತ್ಸರ್ಯ ಇರೋಲ್ಲ. ಅದರಿಂದಾಗಿ ಭಾಗವತದಲ್ಲಿ ಮೊದಲು ಹೇಳೋದು ಅದನ್ನು. ಈ ಭಾಗವತ ಅಂದರೆ ದೇವರ ಕಥೆ. ಈ ದೇವರ ಕಥೆಯನ್ನು ಕೇಳಲಿಕ್ಕೆ ಯಾರು ಅರ್ಹರು ಅಂದರೆ ನಿರ್ಮತ್ಸರಾಣಾಂ ಸತಾಮಂತೆ. ಸಜ್ಜನರು ಕೇಳಬೇಕಪ್ಪ. ಎಂಥ ಸಜ್ಜನರು ಅಂದರೆ ಯಾರು ಹೊಟ್ಟೆ ಕಿಚ್ಚು ಬಿಟ್ಟಿದ್ದಾರೆ ಅಂಥವರು, ಹೊಟ್ಟೆ ಕಿಚ್ಚು ತೊರೆದಂತಹ ಭಕ್ತರು ಸಜ್ಜನರು ಕೇಳಬೇಕು ಅಂತ. ಯಾಕಂದರೆ ನೀವು ದೇವರ ಭಕ್ತರ, ನಿಮಗೆ ಹೊಟ್ಟೆ ಕಿಚ್ಚು ಬರುವುದೇ ಇಲ್ಲ, ಅವಕಾಶವೇ ಇಲ್ಲ. ಹೊಟ್ಟೆ ಕಿಚ್ಚು ಕಾರಣ ಏನಂದರೆ ಅವನು ನನಗಿಂತ ಮೇಲೆ ಹೋಗ್ತಾ ಇದ್ದಾನೆ, ಅವನಿಗೆ ನನ್ನ ಕಂಟ್ರೋಲಿಗೆ ಸಿಗೋಲ್ಲ, ಎಲ್ಲ ಅವನನ್ನೇ ಹೊಗಳ್ತಾರೆ, ಇನ್ನು ನನ್ನನ್ನು ಹೊಗಳಲ್ಲ, ಇದಕ್ಕೆ ಅವಕಾಶವೇ ಇಲ್ಲ. ಯಾಕಂದರೆ ದೇವರು ಯಾರ್ಯಾರಿಗೆ ಏನೇನು ಯಾವಾಗ ಕೊಡಬೇಕು ಕೊಡ್ತಾ ಇರ್ತಾರೆ. ಅದರಿಂದಾಗಿ ನಾನು ಅವರು ಅನ್ನೋದಿಲ್ವೇ ಇಲ್ಲ. ನನ್ನ ಯೋಗ್ಯತೆಗೇನು ಅದನ್ನು ದೇವರು ಕೊಟ್ಟೇ ಕೊಡ್ತಾನೆ. ತೇನ ತ್ಯಕ್ತೇನ ಭುಂಜೀತಾಹ ಮಾ ಹೃದ ಕಸ್ಯ ಸಿದ್ಧ ನಮ್ಮಂತ ಉಪನಿಷತ್ತು ಹೇಳಿದಾಗೆ ನನ್ನ ಪಾಲಿಗೆ ಸಿಕ್ಕಿದ್ದನ್ನು ನಾನು ಅನುಭವಿಸ್ತಾ ಆನಂದವಾಗಿರಬೇಕು. ನನಗಿಂತ ಮೇಲಕ್ಕೆ ಹೋಗ್ತಾ ಇದ್ದಾರಾ, ಅಯ್ಯೋ ಅವರು ಹೆಚ್ಚು ಪುಣ್ಯ ಮಾಡಿದ್ದಾರಪ್ಪ, ದೇವರ ಅನುಗ್ರಹ ಇದೆ, ಮೇಲೆ ಹೋಗ್ತಾ ಇದ್ದಾರೆ. ನಮಗಿಂತ ಕೆಳಗಿನವರನ್ನು ನೋಡಬೇಕು, ಅಯ್ಯೋ ಪಾಪ ಅವರನ್ನು ಹೇಗಾದರೂ ನಾವು ಉದ್ಧಾರ ಮಾಡಬೇಕಪ್ಪ, ನೋಡ್ಬೇಕು ನಾವು. ನಮಗೆ ಸಮಾನರಾದವರನ್ನು ನೋಡಿ ಸಂತೋಷ ಪಡಬೇಕು. ಇದು ನಾರದರು ಧ್ರುವನಿಗೆ ಹೇಳಿದ ಉಪದೇಶ ನೋಡಿ. ಆ ರೀತಿ ಇರಬೇಕು ಹೊರತು ಹೊಟ್ಟೆಗಿಚ್ಚಿಗೆ ಅವಕಾಶ ಇಲ್ಲ. ದೇವರ ಭಕ್ತರಲ್ಲಿ ಯಾವತ್ತೂ ಹೊಟ್ಟೆಗಿಚ್ಚಿರಬಾರ್ದು. ಇದ್ದರೆ ಸರಿಯಾಗಿ ಭಕ್ತಿ ಮಾಡ್ತಾ ಇಲ್ಲ. ಸಿಕ್ಕಾಪಟ್ಟೆ ಸಿಟ್ಟಿದ್ರೆ ಮೂಗಿನ ತುದಿಯಲ್ಲಿ ಸಿಟ್ಟು, ಮಾತಾಡಿದರೆ ಸಿಟ್ಟು. ಯಾಕೋಸ್ಕರ ಅಂತ ಹೇಳಿದರೆ ನಾನು ಹೇಳಿದ್ದು ಯಾರೂ ಕೇಳೋಲ್ಲ, ನಾನು ಹೇಳಿದ್ದೆ ಹಾಗೂ ನಡೆಯಲ್ಲ, ನನಗೆ ಬೆಲೆ ಇಲ್ಲ. ನೋಡಿ, ಇದೇ ಸ್ವಾರ್ಥ. ಇದು ಭಗವದ್ಭಕ್ತರಲ್ಲದವರ ಲಕ್ಷಣ. ಅದೇ ರೀತಿ ನಲೋಭ, ಲೋಭಿತನ ಇಲ್ಲ. ಎಲ್ಲ ನನಗೇ ಬೇಕು, ಎಲ್ಲ ನನಗೇ ಬೇಕು ಇಲ್ಲ. ಯಾಕಂದರೆ ಯಾವುದು ದೇವರು ನನಗೋಸ್ಕರ ಬಿಟ್ಟಿದ್ದಾನೆ ಅದು ನನಗೆ ಸಿಕ್ಕೇ ಸಿಗುತ್ತೆ. ನನಗೆ ದೇವರು ಬರೆಯದೇ ಇದ್ದದ್ದನ್ನು ನಾನು ಏನು ಪ್ರಯತ್ನ ಮಾಡಿದರೂ ಪಡೀಲಿಕ್ಕಾಗೋಲ್ಲ. ನನಗಾಗಿಯೇ ಇಲ್ಲಿ ಯಾವುದನ್ನು ಬರೆದಿದ್ದಾನೆ ಅದನ್ನು ಬೇರೆಯವರು ಎಷ್ಟು ಪ್ರಯತ್ನ ಪಟ್ಟರೂ ನನ್ನಿಂದ ಕಿತ್ಕೊಳ್ಳಿಕ್ಕಾಗೋಲ್ಲ. ಈ ಸತ್ಯವನ್ನು ತಿಳಿದವನಿಗೆ ಲೋಭಿತನ ಎಲ್ಲಿಂದ ಬರಬೇಕು, ದುರಾಸೆ ಎಲ್ಲಿಂದ ಬರಬೇಕು, ಅವಕಾಶವೇ ಇಲ್ಲ. ನಿಮಗೆ ಎಲ್ಲಿವರೆಗೆ ಅಂದರೆ ನನಗೋಸ್ಕರ ಒಂದು ಅಲ್ಲಿ ಆಭರಣ ಇದೆ ಅಂತ ತಿಳ್ಕೊಳ್ಳಿ,
ನನಗೋಸ್ಕರ ದೇವರು ಅದನ್ನು ಬರೆದಿರುವುದರಿಂದಾಗಿ ನೂರಾರು ಜನ ಅದನ್ನು ನೋಡಿದರು, ಅದು ಕೆಳಗೆ ಬಿದ್ದರು, ಅದನ್ನು ತುಳ್ಕೊಂಡು ಹೋದರು, ಯಾರೂ ಅದನ್ನು ತೆಗೆಯೋಲ್ಲ. ಯಾಕಂದರೆ ದೇವರು ನನಗೋಸ್ಕರನೇ ಬರೆದಿದ್ದಾನೆ. ನನಗೆ ಬರಿದೇ ಇದ್ದರೆ ನಾನು ಎಷ್ಟು ಜೋಪಾನವಾಗಿ ಇಟ್ಟಿದ್ರೂ ಕೂಡ ತಿಜೋರಿಯಲ್ಲಿ ಯಾರೋ ಕದ್ಕೊಂಡು ಹೋಗ್ತಾರೆ ನೋಡಿ. ಅದರಿಂದಾಗಿ ಈ ಸತ್ಯವನ್ನು ತಿಳ್ಕೊಂಡವನು ಯಾವತ್ತೂ ಲೋಭಿತನ ಮಾಡೋಲ್ಲ. ಇದು ಭಕ್ತರಿಗೆ ಮಾತ್ರ ಸಾಧ್ಯ, ಇಂಥದ್ದಲ್ಲ. ಅದಕ್ಕೆ ನಲೋಭಾಹ ನಾಶುಭಾಮತಿ, ಕೆಟ್ಟ ಬುದ್ಧಿ ಬರೋಲ್ಲ. ಯಾವತ್ತೂ ದೇವರ ಭಕ್ತರ ಮುಖ್ಯ ಲಕ್ಷಣ ಏನಂದರೆ, ಭಕ್ತರ ಮುಖ್ಯ ಲಕ್ಷಣ ಅವರಿಗೆ ಕೆಟ್ಟ ಬುದ್ಧಿ ಬರೋಲ್ಲ. ಮತ್ತು ಮನಸ್ಸಿನಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳು ಬರೋಲ್ಲ. ಯಾಕಂದರೆ ಆಲೋಚನೆ ಬರಲಿಕ್ಕೆ ಭಕ್ತಿ ಬಿಡೋಲ್ಲ. ಅಯ್ಯೋ ಹಾಗಾಗ್ಬಿಡ್ತದೆ, ಹೇಗಾಗ್ಬಿಡ್ತದೆ ಅಂದರೆ ಏನೋ ನಾವು ಟೆನ್ಷನ್, ಅಂದರೆ ಕೆಟ್ಟ ಆಲೋಚನೆಗಳೇನು ಮಾಡ್ತದೆ ಅಂದರೆ ಒಳಗಿನಿಂದ ಮನುಷ್ಯನನ್ನು ಟೆನ್ಷನ್ನಿಗೆ ತಳ್ಳುತ್ತದೆ. ಅವ್ರಿಗೆ ಟೆನ್ಷನ್ ಆಗೋಲ್ಲ. ಕಾರಣ ಏನಂದರೆ ದೇವ್ರು ಏನು ಮಾಡಬೇಕು ಅಂತ ಇಚ್ಛಿಸ್ತಾನೋ ಅದೇ ಆಗುತ್ತೆ. ನಾವು ಯಾಕೆ ಕೆಟ್ಟದ್ದನ್ನು ನೆಗೆಟಿವ್ ಯಾಕೆ ಬರಬೇಕು ಒಳಗೆ? ದೇವ್ರು ಏನು ಮಾಡಬೇಕು ಅದನ್ನೇ ಇಚ್ಛಿಸ್ತಾನೆ ಅವನು ನೋಡಿ. ಅದಕ್ಕಾಗಿ ಅವನು ಯಾವತ್ತೂ ಕೆಟ್ಟದನ್ನು ಯೋಚನೆ ಮಾಡೋಲ್ಲ. ಇದು ಯಾರಿಗೆ ಅಂದರೆ ಭಗವದ್ಭಕ್ತರಿಗೆ. ಇಂಥ ಭಗವದ್ಭಕ್ತರು ವಿಷ್ಣು ಸಹಸ್ರನಾಮವನ್ನು ಓದಿದರೆ ಖಂಡಿತವಾಗಿ ಅವರ ಫಲವನ್ನು ಪಡಿತಾರೆ. ಈ ಭಕ್ತಿ ಇಲ್ಲದೇ ಇದ್ದರೆ ನಾವು ಎಷ್ಟು ಸಲ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದರೂ ಕೂಡ ಅಷ್ಟಕ್ಕಷ್ಟೇ. ಅದು ಅಷ್ಟು ಮಾತ್ರ ಅಲ್ಲ, ಮುಂದೆ ಹೇಳ್ತಾರೆ, ದ್ಯೌ ಸಚಂದ್ರಾರ್ಕ ನಕ್ಷತ್ರ ಖಂ ದಿಶೋ ಭೂರ್ಮಹೋದಧಿ ವಾಸುದೇವಸ್ಯ ವೀರ್ಯೇಣ ವಿಧೃತಾನಿ ಮಹಾತ್ಮನಃ. ಇನ್ಯಾವುದು ಅಂತೇಳಿದರೆ, ಇನ್ನು ಭಗವದ್ಭಕ್ತಿ ಭಗವಂತನ ಮಹಾತ್ಮೆಯನ್ನು ಅನುಸರಿಸ್ಕೊಂಡಿರ್ತದೆ. ಅಂದರೆ ದೇವರು ಎಷ್ಟು ದೊಡ್ಡವನು ಅದನ್ನು ತಿಳ್ಕೊಂಡಿರ್ತಾನೆ ಅವನು, ಭಕ್ತನಾದವನು. ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾ ಇದ್ದಾರೆ, ಒಬ್ಬ ಭಕ್ತನಾದವನು ಏನು ತಿಳ್ಕೊಳ್ತಾನೆ ಅಂತೇಳಿದರೆ, ದ್ಯೌಹು ಅಂದರೆ ಸ್ವರ್ಗಲೋಕ, ಮೇಲಿನ ಎಲ್ಲ ಲೋಕಗಳು, ಇನ್ನು ನಕ್ಷತ್ರಗಳು, ಚಂದ್ರ, ಸೂರ್ಯ, ಇವರಿಂದ ಎಲ್ಲ ಸಹಿತವಾದ ಆಕಾಶ, ಇಡೀ ಆಕಾಶ ತನ್ನಷ್ಟಕ್ಕೆ ನಿಂತಿಲ್ಲ ಅದು. ಮತ್ತು ದೇವರು ಅದನ್ನು ಹೊತ್ತಿದ್ದಾನೆ. ಅದನ್ನು ಹೊತ್ತಿರುವವನು ದೇವರು. ಅದಕ್ಕಾಗಿ ಯಾವ ನಕ್ಷತ್ರಗಳಾಗಲಿ ಗ್ರಹಗಳಾಗಲಿ ಎಲ್ಲೆಲ್ಲೋ ಯದ್ವಾತದ್ವಾ ಹೋಗ್ತಾ ಇಲ್ಲ, ಸರಿಯಾಗಿ ಸಂಚರಿಸ್ತಾ ಇದೆ. ಅಂದರೆ ಅದರಲ್ಲಿ ಯೂನಿಫಾರ್ಮಿಟಿ ಇದೆ. ಅದರಿಂದಾಗಿಯೇ ಆ ಎಲ್ಲ ಗ್ರಹಗಳು, ನಕ್ಷತ್ರಗಳು, ತಾರಕೆಗಳನ್ನು ಇಟ್ಕೊಂಡು ನಾವು ಕರೆಕ್ಟ್ ಲೆಕ್ಕಾಚಾರ ಮಾಡ್ಬೋದು, ಗಣಿತ ಲೆಕ್ಕಾಚಾರ ಮಾಡ್ಬೋದು. ಅದರಿಂದಾಗಿಯೇ ಒಂದು ಗ್ರಹಣ ಇಷ್ಟನೇ ವರ್ಷಕ್ಕೆ, ಇಷ್ಟು ಗಂಟೆಗೆ, ಇಷ್ಟು ನಿಮಿಷಕ್ಕೆ ಬರ್ತದೆ ಅಂತ ಇವತ್ತು ಹೇಳ್ಬೋದು. ಇನ್ನೊಂದು 60-70 ವರ್ಷ ಆದಮೇಲೆ ಬರುವ ಗ್ರಹಣವನ್ನು, ಯಾಕೆಂತ ಹೇಳಿದರೆ ಆ ಆಕಾಶದಲ್ಲಿ ತಿರುಗುವ ಆಕಾಶ ಕಾಯಗಳೇನಿದ್ದಾವೆ ಅಷ್ಟು ಸರಿಯಾಗಿ ಲೆಕ್ಕಾಚಾರಕ್ಕೆ ತಿರುಗುತ್ತಾ ಇದೆ. ಕಾರಣ ಏನು ಅಂದರೆ, ತಿರುಗಿಸ್ತಾ ಇರುವವನು ದೇವರು, ಅವನ ಕಂಟ್ರೋಲಲ್ಲಿದೆ ಅದೆಲ್ಲವೂ ಕೂಡ. ಇನ್ನು ಸ್ವರ್ಗಲೋಕ, ಸ್ವರ್ಲೋಕ, ಮಹರ್ಲೋಕ, ಜನಗಳು, ಮೇಲಿನ ಲೋಕಗಳು ದೇವರ ವಿಷ್ಣುವಿನಂತೆ ಕಂಟ್ರೋಲಲ್ಲಿರುವಂಥದ್ದು. ದಿಶೋ ಭೂರ್ಮಹೋದಧಿ, ಅದೇ ರೀತಿ ಎಲ್ಲ ದಿಕ್ಕುಗಳು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಎಲ್ಲ ಅವನ ಕೈಯಲ್ಲೇ ಇರುವುದು, ದೇವರ ಕೈಯಲ್ಲೇ ಇರುವಂಥದ್ದು. ಅಂದರೆ ಅವನೇ ಅದನ್ನಲ್ಲಿ ನಿಯಂತ್ರಣ ಮಾಡ್ತಾ ಇರುವುದು. ಇನ್ನು ಭೂಮಿಯನ್ನು ಹೊತ್ತಿರುವವನೇ, ಸಮುದ್ರವನ್ನು ಹೊತ್ತಿರುವವನವನೇ, ಎಲ್ಲವೂ ಕೂಡ ವಾಸುದೇವಸ್ಯ ವೀರ್ಯೇಣ, ಆ ಭಗವಂತನ ಸಾಮರ್ಥ್ಯದಿಂದಲೇ, ಬೇರೆ ಯಾರ ಸಾಮರ್ಥ್ಯದಿಂದಲೂ ಅಲ್ಲ, ಹೊತ್ತಿವೆ ಅಂತ ಹೇಳ್ತಾರೆ, ಹೊತ್ತಲ್ಪಟ್ಟಿವೆ ಎಲ್ಲವೂ ಕೂಡ. ಅದರಿಂದಾಗಿಯೇ ಮಹಾತ್ಮನಃ, ಆ ದೇವರು ನಿಮ್ಮ ಹಾಗೆ ಅಲ್ಲ. ನಮ್ಮನ್ನೊಂದೊಮ್ಮೆ ಆತ್ಮ ಅಂತ ಇಟ್ಟುಕೊಂಡ್ರೆ ನಮ್ಮೆಲ್ಲರನ್ನು ಮೀರಿ ನಿಂತವನು ದೇವರು. ಇದು ಪ್ರಾಥಮಿಕವಾಗಿ ನಾವು ತಿಳ್ಕೊಳ್ಬೇಕಾದದ್ದು. ಇದನ್ನೇ ಸರ್ವೋತ್ತಮ ಅಂತ ಹೇಳೋದು. ನಮ್ಮ ಹಾಗಲ್ಲ ದೇವರು, ನಮಗಿಂತ ಎಲ್ಲರಿಗಿಂತಲೂ ಕೂಡ ಬೇರೆಯಾಗಿದ್ದಾನೆ, ಉತ್ತಮನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ. ನೋಡಿ, ಇದೆಲ್ಲ ತಿಳ್ಕೊಂಡಾಗ ಭಕ್ತಿ ಬರ್ತದೆ. ಈ ಭಕ್ತಿ ಇದ್ದಾಗ ನಮ್ಮಲ್ಲಿ ಏನೇನು ಗುಣಗಳು ಕಾಣಿಸ್ತದೆ, ಸಿಟ್ಟಿರೋಲ್ಲ, ಲೋಭಿತನ ಇರೋಲ್ಲ, ಹೊಟ್ಟೆ ಕಿಚ್ಚಿರೋಲ್ಲ, ಇವೆಲ್ಲ ಇರ್ತದೆ. ಅಂದರೆ ಇಂಥ ಸದ್ಗುಣಗಳಿರ್ತದೆ. ಅಂಥ ವ್ಯಕ್ತಿ ವಿಷ್ಣು ಸಹಸ್ರನಾಮವನ್ನು ಭಕ್ತಿಪೂರ್ವಕವಾಗಿ ಪಠನೆಯನ್ನು ಮಾಡಿದರೆ ಅವನು ಭಗವಂತನ ಅನುಗ್ರಹನ ಪಡಿತಾನೆ ಅನ್ನುವುದನ್ನು ಬಹಳ ಸುಂದರವಾಗಿ ಭೀಷ್ಮಾಚಾರ್ಯರು ತಿಳಿಸ್ತಾ ಇದ್ದಾರೆ ಅಂತ ಇದನ್ನು ನಾವು ಚಿಂತನೆಯನ್ನು ಮಾಡ್ತಾ ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.